ಸ್ನೇಹಿತರೆ ನಮಸ್ಕಾರ. ಕೆಲವು ತಿಂಗಳುಗಳ ಹಿಂದೆ ಭಾರಿ ಸುದ್ದಿಯಾಗಿದ್ದಂತಹ ಜೀ ಕನ್ನಡದ ಗಾಯಕಿ ಪೃಥ್ವಿ ಭಟ್ ಮತ್ತು ಇದೇ ಜೀ ಕನ್ನಡದ ಎಂಪ್ಲಾಯಿ ಅಭಿಷೇಕ್ ನಡುವಿನ ಪ್ರೇಮ ವಿವಾಹ ಭಾರಿ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ರಾಜ್ಯದಾದ್ಯಂತ ಸಂಚಲನ ಸೃಷ್ಟಿಸಿತ್ತು. ಅಪ್ಪ ಅಮ್ಮನ ವಿರೋಧದ ನಡುವೆಯೂ ಕೂಡ ಮಗಳು ಈ ಅಭಿಷೇಕ್ ಅನ್ನುವಂಥ ಹುಡುಗನ ಜೊತೆಗೆ ಓಡಿ ಹೋಗಿದ್ದಾಳೆ, ಇದಕ್ಕೆ ಸಾಕಷ್ಟು ಜನ ನೆರವಾಗಿದ್ದಾರೆ ಅನ್ನುವಂಥ ಆರೋಪವನ್ನು ಅವರ ತಂದೆ ಮಾಡಿದರು. ಯಾರು? ಪೃಥ್ವಿ ಭಟ್ ಅವರ ತಂದೆ. 4 ಗೋಡೆಯ ನಡುವೆ ಇರಬೇಕಾದಂಥ ವಿಚಾರವನ್ನು ಜಗಜ್ಜಾಹೀರು ಮಾಡಿದ್ದು ಕೂಡ ಇದೇ ಪೃಥ್ವಿ ಭಟ್ ಅವರ ತಂದೆ ಅಂತಲೇ ಹೇಳ್ಬೋದು. ಇಲ್ಲವಾಗಿದ್ದರೆ ರಾಜ್ಯದಲ್ಲಿ ಅಷ್ಟು ದೊಡ್ಡ ಸುದ್ದಿ ಅದು ಆಗ್ತಿರಲಿಲ್ಲ, ಚಿಕ್ಕ ಸುದ್ದಿ ಆಗ್ತಿತ್ತು. ಬಟ್ ಅವರು ಈ ಆಡಿಯೋವನ್ನು ವೈರಲ್ ಮಾಡಿದ್ದು, ಜೊತೆಗೆ ಅವರು ಅಲ್ಲೊಂದಷ್ಟು ಆರೋಪಗಳನ್ನು ಹೊರಿಸಿದ್ದು. ವಶೀಕರಣ ಆಗಿರ್ಬೋದು, ಓಡಿಸ್ಕೊಂಡು ಹೋಗಿದ್ದಾನೆ ಅನ್ನುವಂಥ ಆರೋಪ ಇರ್ಬೋದು. ಮತ್ತೊಬ್ಬ ಈ ನರಹರಿ ದೀಕ್ಷಿತ್ ಅಂತ ಹೇಳ್ಬಿಟ್ಟು ಜೂರಿ ಏನಿದ್ದಾರೆ, ಹಿರಿಯ ಸಂಗೀತ ಮಾಂತ್ರಿಕ, ಅಂದರೆ ಯಾಕಂತ ಹೇಳಿದ್ರೆ ಸಂಗೀತ ಕ್ಷೇತ್ರದಲ್ಲಿ ದೊಡ್ಡ ಹೆಸರು ನರಹರಿ ದೀಕ್ಷಿತ್ ಅವರದು. ಹಾಗಾಗಿ ಅವರ ಶಿಷ್ಯೆಯಾಗಿ ಅವರ ಈ ನರಹರಿ ದೀಕ್ಷಿತರೇ ಈ ಶಿಷ್ಯೆಯ ಮದುವೆಗೆ ಕಾರಣಕರ್ತರು ಅನ್ನೋ ರೀತಿಯಲ್ಲಿ ಆರೋಪವನ್ನು ಹೊರಿಸಿದ್ದು. ಅದಾದ ಬಳಿಕ ಅವರ ಸ್ಪಷ್ಟನೆ, ಹಾಗೆಯೇ ಪೃಥ್ವಿ ಭಟ್ ಅವರ ಆಡಿಯೋ, ಇವೆಲ್ಲದೂ ಕೂಡ ಭಾರಿ ಮಟ್ಟದಲ್ಲಿ ಸದ್ದಾಗಿತ್ತು. ಆದರೆ ಈಗ ಪೃಥ್ವಿ ಭಟ್ ಕಂಪ್ಲೀಟಾಗಿ ಬದಲಾಗಿದ್ದಾರೆ. ಅಭಿಷೇಕ್ ಕೂಡ ಹೌದು, ಪೃಥ್ವಿ ಭಟ್ ಕೂಡ ಹೌದು. ಆದಷ್ಟು ಬೇಗ ಅಪ್ಪ ಅಮ್ಮ ನಮ್ಮನ್ನು ಒಪ್ಪಿಕೊಂಡ್ರೆ ಸಾಕು ಅಂತ ಹೇಳಿಬಿಟ್ಟು ಪೃಥ್ವಿ ಭಟ್ ಹೇಳ್ತಾ ಇದ್ದಾರೆ. ಅಪ್ಪ ಮೆಸೇಜ್ ಮಾಡ್ತಿದ್ದಾರೆ, ಬೇಗ ಮನೆ ಕರೀಲಿ ಅಂತೇಳಿ ಕಾಯ್ತಾ ಇದ್ದೀವಿ ಅಂತಲೂ ಕೂಡ ಹೇಳಿದ್ದಾರೆ. ಹಾಗಾದ್ರೆ ಏನು ಹೇಳಿದ್ದಾರೆ ಪೃಥ್ವಿ ಭಟ್? ಈಗ ಹೇಗಿದೆ ಅಪ್ಪ ಮಕ್ಕಳ ಸಂಬಂಧ ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಗಾಯಕಿ ಪೃಥ್ವಿ ಭಟ್ ಜೀ ಕನ್ನಡ ವಾಹಿನಿಯಲ್ಲಿ ಪ್ರೊಡಕ್ಷನ್ ವಿಭಾಗದಲ್ಲಿ ಕೆಲಸ ಮಾಡ್ತಿರುವಂತಹ ಅಭಿಷೇಕ್ ಅನ್ನುವಂತಹ ಒಬ್ಬ ಯುವಕನ ಜೊತೆಗೆ ಮಾರ್ಚ್ 27ನೇ ತಾರೀಕು ಮದುವೆ ಆಗಿದ್ರು. ತಿಂಗಳುಗಳ ಬಳಿಕ ಅದ್ದೂರಿಯಾಗಿ ಈ ಜೋಡಿ ರಿಸೆಪ್ಷನ್ ಅನ್ನು ಕೂಡ ಮಾಡಿಕೊಂಡಿತ್ತು. ಈ ಸಮಾರಂಭದಲ್ಲಿ ಇಡೀ ಜೀ ಕನ್ನಡ ತಾರೆಯರು ಮತ್ತು ಸಾಕಷ್ಟು ಜನ ಸೆಲೆಬ್ರಿಟೀಸು ಶುಭ ಹಾರೈಸಿ ಈ ಜೋಡಿಗೆ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಹಾರೈಸಿದ್ರು. ಇತ್ತೀಚೆಗೆ ಹನಿಮೂನ್ಗಾಗಿ ಈ ಜೋಡಿ ಮಲೇಷ್ಯಾಗೂ ಕೂಡ ಹೋಗಿ ಬಂದಿತ್ತು. ಆದರೆ ಮಾರ್ಚ್ 27ಕ್ಕೆ ಮದುವೆ ಆದಂಥ ಈ ಜೋಡಿಯ ವಿಚಾರ ಸಾಕಷ್ಟು ಜನರಿಗೆ ಗೊತ್ತಿರಲಿಲ್ಲ. ಈ ರೀತಿ ಮದುವೆ ಆಗಿದ್ದಾರೆ ಮಾರ್ಚ್ 27ಕ್ಕೆ ಅಂತೇಳಿ. ಬಟ್ 28-29ಕ್ಕೆ ಒಂದು ಆಡಿಯೋ ವೈರಲ್ ಆಗುತ್ತೆ. ಅದು ಯಾರ್ದು? ಇದೇ ಈ ಪೃಥ್ವಿ ಭಟ್ ಅವರ ತಂದೆಯದ್ದು, ಶಿವಪ್ರಸಾದ್ ಅವ್ರದ್ದು. ಯಾವಾಗ ಈ ಆಡಿಯೋ ವೈರಲ್ ಆಗುತ್ತೋ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ. ಯಾರಿಗೂ ಕೂಡ ಗೊತ್ತಿರೋದಂಥ ವಿಚಾರವನ್ನು ಅವರ ತಂದೆನೇ ಜಗಜ್ಜಾಹೀರು ಮಾಡಿದಂತಾಗ್ತದೆ. ಇದಾದ ಬಳಿಕ ಹಂತವಾಗಿ ಒಂದೊಂದೇ ರೀತಿಯಲ್ಲಿ ಬೇರೆ ಬೇರೆ ಡೆವಲಪ್ಮೆಂಟ್ಗಳು ನಡೆದು ಆಮೇಲೆ ತಣ್ಣಗಾಗುತ್ತೆ. ಅದಾದಮೇಲೆ ರಿಸೆಪ್ಷನ್ಸ್ ಕೂಡ ನಡೆಯುತ್ತೆ. ರಿಸೆಪ್ಷನ್ಗೆ ಪೃಥ್ವಿ ಭಟ್ ತಂದೆ ತಾಯಿ ಕರೆದಿರ್ತಾರೆ ಎನ್ನುವಂಥ ಮಾಹಿತಿ ಇದೆ, ಬಟ್ ಅವ್ರು ಬಂದಿರೋದಿಲ್ಲ. ಈಗ ಪೃಥ್ವಿ ಭಟ್ ಅವರು ಮನೆಯವರ ವಿರೋಧದ ನಡುವೆಯೂ ಕೂಡ ಮದುವೆ ಆದಂತಹ ಕಾರಣಕ್ಕೋಸ್ಕರ, ಆದರೆ ಇವತ್ತು ಚೆನ್ನಾಗಿದ್ದಾರೆ, ಗಂಡ ಹೆಂಡತಿ ಇಬ್ಬರು ಕೂಡ ಚೆನ್ನಾಗಿರ್ತಾರೆ, ಅದು ಬೇರೆ ವಿಚಾರ. ಬಟ್ಟು ಎಲ್ಲೋ ಒಂದು ಕಡೆ ಈ ಗಂಡ ಹೆಂಡತಿ ಇಬ್ಬರಿಗೂ ಕೂಡ ತಂದೆ ತಾಯಿ ನಮ್ಮ ಜೊತೆಗೆ ಇಲ್ಲ ಅಲ್ವಾ, ಚೆನ್ನಾಗಿಲ್ವಲ್ಲ ಅನ್ನುವಂಥದ್ದು ಕಾಡ್ತಾ ಇದೆ. ಇವರ ಮದುವೆ ಸಾಕಷ್ಟು ಚರ್ಚೆ ಆಗಿದ್ದು ನಿಮಗೆಲ್ರಿಗೂ ಕೂಡ ಗೊತ್ತಿದ್ದಿದೆ. ಸದ್ಯ ಇತ್ತೀಚೆಗೆ ಒಂದು ಯೂಟ್ಯೂಬ್ ಚಾನಲ್ಗೆ ಇಂಟರ್ವ್ಯೂನ ಕೊಟ್ಟಿರುವಂತಹ ಈ ಜೋಡಿ ಸಾಕಷ್ಟು ವಿಚಾರಗಳನ್ನು ಹೇಳ್ಕೊಂಡಿದೆ. ಜೊತೆಗೆ ಅವತ್ತು ಆಗಿದ್ದೇನೋ ಅನ್ನುವಂಥ ವಿಚಾರವನ್ನು ಕೂಡ ಹಂಚಿಕೊಂಡಿದೆ. ನಮ್ಮ ಮನೆಯಲ್ಲಿ ಒಪ್ಪಿಸೋಕೆ ಟ್ರೈ ಮಾಡಿದ್ವಿ. ದೊಡ್ಡ ಮ್ಯೂಸಿಷಿಯನ್ಸ್ ಕೂಡ ನಮ್ಮ ಮನೆಗೆ ಹೋಗಿ ಅಪ್ಪ ಅಮ್ಮನ ಹತ್ರ ಮಾತನಾಡಿದರು. ಪಾಪ ನಮ್ಮ ಅಪ್ಪ ಅಮ್ಮನದ್ದು ತಪ್ಪು ಅಂತೇಳಿ ಹೇಳ್ತಾ ಇಲ್ಲ. ನಾನು ಬೇರೆ ಯಾರನ್ನೇ ಮದುವೆ ಆಗಿದ್ರೂ ಖುಷಿಯಾಗಿ ಇರ್ತಾ ಇರಲಿಲ್ಲ. ನಾನು ಈಗಲೂ ಕೂಡ ಅಪ್ಪ ಅಮ್ಮನಿಗೆ ಸಾರಿ ಕೇಳಿದ್ದೇನೆ, ನಮ್ಮಿಬ್ಬರದೇ ತಪ್ಪು. ಆ ಸಂದರ್ಭದಲ್ಲಿ ನಮಗೆ ಬೇರೆ ಯಾವುದೇ ಆಯ್ಕೆನೂ ಕೂಡ ಇರಲಿಲ್ಲ. ಆ ರೀತಿಯಾಗಿ ನಾವು ಮದುವೆ ಆಗಬೇಕಾಗಿ ಬಂತು ಅಂತಲೂ ಕೂಡ ಪೃಥ್ವಿ ಭಟ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಾವು ಮದುವೆ ಆಗಿ 1 ತಿಂಗಳು ಆಗೋಗಿತ್ತು. ನಾವೇ ಓಪನ್ ಆಗಿ ಮದುವೆ ವಿಚಾರವನ್ನು ಹೇಳೋಣ ಅಂತೇಳಿ ಅಂದ್ಕೊಂಡಿದ್ವಿ. ಅಷ್ಟರಲ್ಲಿ ಅದು ಏನೇನೋ ಆಗಿ ಹೋಯಿತು. ಅಪ್ಪನ ತಪ್ಪು ಅಂತಲೂ ಕೂಡ ನಾನು ಹೇಳ್ತಾ ಇಲ್ಲ. ಈಗ ಅಪ್ಪ ಮೆಸೇಜ್ ಮಾಡ್ತಾರೆ, ಅವರಿಬ್ಬರು ಖುಷಿಯಾಗಿದ್ದರೆ ನನಗೆ ಅಷ್ಟೇ ಸಾಕು, ಆದಷ್ಟು ಬೇಗ ನಮ್ಮನ್ನು ಒಪ್ಪಿಕೊಂಡು ಮನೆಗೆ ಕರೆದ್ರೆ ಸಾಕು ಅಂತ ಹೇಳ್ಬಿಟ್ಟು ಪೃಥ್ವಿ ಭಟ್ ತಮ್ಮ ಮನದಾಳದ ಮಾತನ್ನು ಹಂಚಿಕೊಳ್ತಾರೆ. ಅಭಿ ಅವರು 7 ವರ್ಷಗಳಿಂದ ನಮ್ಮ ಅಪ್ಪ ಅಮ್ಮನಿಗೆ ಗೊತ್ತು, ಚೆನ್ನಾಗೇ ಮಾತನಾಡ್ತಿದ್ರು. ಆದರೆ ಮದುವೆ ಅಂತೇಳಿ ಬಂದಾಗ ಅವರು ಒಪ್ಪಿರಲಿಲ್ಲ ಅಂಥೇಳಿ ಪೃಥ್ವಿ ಹೇಳ್ತಾರೆ. ಇನ್ನು ಪೃಥ್ವಿಯವರ ಅಪ್ಪನ ಬಳಿ ನಾನು 2-3 ಸಲ ಫೋನ್ ಕೂಡ ಮಾತನಾಡಿದ್ದೇನೆ. ಸರ್, ಖಂಡಿತ ಇದು ತಪ್ಪೇ, ನಾವು ತಪ್ಪು ಮಾಡಿದ್ದೇವೆ, ನೀವು ಕ್ಷಮಿಸಬೇಕು. ನಮಗೂ ಕೂಡ ಅದೇ ಆಸೆ ಇರೋದು. ನಿಮ್ಮ ಮೇಲೆ ಅಷ್ಟೇ ಪ್ರೀತಿ ಗೌರವ ಎಲ್ಲದೂ ಕೂಡ ಇದೆ. ಖಂಡಿತವಾಗ್ಲೂ ಕೂಡ ಒಂದಲ್ಲ ಒಂದು ದಿನ ನೀವು ನಮ್ಮನ್ನು ಒಪ್ಪಿಕೊಳ್ತೀರಾ ಅನ್ನುವಂಥ ಗ್ಯಾರಂಟಿಯೂ ಕೂಡ ಇದೆ. ಕ್ಷಮಿಸಿ ಬಿಡಿ ಸರ್ ಅಂತಲೂ ಕೂಡ ಫೋನ್ ಮಾಡಿ ಹೇಳಿದೆ. ಅವರು ಕೋಪದಲ್ಲಿ ಬೈದರು. ಆಯಿತು, ಅವರು ದೊಡ್ಡವರು, ನಾವು ತಪ್ಪು ಮಾಡಿದ್ದೇವೆ ಅನ್ನೋದು ನಮಗೆ ಗೊತ್ತಿತ್ತು. ಅವರು ಬೈದರೂ ಕೂಡ ನಾವು ಅದನ್ನು ಆಶೀರ್ವಾದ ಅಂಥೇಳಿ ಸ್ವೀಕರಿಸ್ತೇವೆ ಅಂಥೇಳಿ ಪೃಥ್ವಿ ಭಟ್ ಅವರ ಪತಿ ಅಭಿಷೇಕ್
ತುಂಬ ಜಾಣ್ಮೆಯಿಂದ ಮತ್ತು ಪ್ರೌಢಿಮೆಯಿಂದ ಒಂದಷ್ಟು ಉತ್ತರಗಳನ್ನು ಕೊಟ್ಟರು. ಇದಿಷ್ಟು ಒಂದು ಭಾಗ. ಆದರೆ ಮತ್ತೊಂದು ಭಾಗ 2018ರಲ್ಲಿ ಅಭಿಷೇಕ್ ಮತ್ತು ಪೃಥ್ವಿ ಭಟ್ಟು ಪರಿಚಯ ಆಗುತ್ತೆ. ಪರಿಚಯ 1 ವರ್ಷದ ಬಳಿಕ ಪ್ರೀತಿಯಾಗಿ ಬದಲಾಗ್ತದೆ. ಪೃಥ್ವಿಗೆ ಅಭಿಷೇಕ್ ಪ್ರೇಮ ನಿವೇದನೆಯನ್ನು ಮಾಡ್ತಾರೆ. ಮೊದಲೇ ಪ್ರೀತಿ ಹುಟ್ಟಿದ್ರು ಕೂಡ ಪೃಥ್ವಿ ಕಾಲೇಜ್ ಲೈಫ್ ಮುಗೀಲಿ ಅಂತ ಹೇಳ್ಬಿಟ್ಟು ಅಭಿಷೇಕ್ ಕಾಯ್ತಾ ಇದ್ರಂತೆ. ಇಷ್ಟೆಲ್ಲ ಆದಮೇಲೆ ಆರಂಭದಲ್ಲಿ ಪೃಥ್ವಿ ಅವರು ನೀವು ಅಂದರೆ ಇಷ್ಟ, ತಂದೆ ತಾಯಿ ಒಪ್ಪಿದ್ರೆ ಮದುವೆ ಆಗ್ತೀನಿ ಅಂತಲೂ ಕೂಡ ಅಭಿಷೇಕ್ಗೆ ಹೇಳಿದ್ರಂತೆ. ಯಾವಾಗ ತಂದೆ ತಾಯಿ ಊರಿಗೆ ಕರ್ಕೊಂಡೋಗಿ ಒಂದು ರೀತಿಯಲ್ಲಿ ನನ್ನನ್ನು ಬೇರೆ ರೀತಿ ನೋಡ್ತಾರೆ ಅನ್ನೋದು ಗೊತ್ತಾಯಿತೋ, ಅವರು ಮನೆ ಬಿಟ್ಟು ಬಂದು ಮದುವೆ ಆಗೋದಕ್ಕೆ ರೆಡಿ ಆಗೋದು ಇದೇ ಕಾರಣಕ್ಕೆ. ಅಂದರೆ ಅವರಿಗೆ ಒಂದು ಸೆನ್ಸ್ ಹೊಡಿತಂತೆ, ಇಲ್ಲ ಇದೆಲ್ಲೋ ವರ್ಕೌಟ್ ಆಗ್ತಿಲ್ಲ, ಎಲ್ಲೋ ಚೇಂಜ್ ಆಗ್ತಿದೆ ಅನ್ನೋಂಥ ಸೆನ್ಸ್ ಬಂದಂತೆ. ಆಗ ಎಲ್ಲವೂ ಕೂಡ ಬದಲಾಯಿತು ಅಂತ. ಏನು, ನನಗೆ ಬೇರೆ ಹುಡುಗನ ಜೊತೆಗೆ ಮದುವೆ ಮಾಡ್ತಾರಾ ಅಥವಾ ನಿಶ್ಚಿತಾರ್ಥ ಮಾಡ್ತಾರಾ ಅನ್ನುವಂಥ ಭಯನೂ ಕೂಡ ಇತ್ತು. ಹೀಗಾಗಿ ನಾನು ಆ ರೀತಿ ಮದುವೆ ಆಗುವ ಹಾಗಾಯಿತು. ಅಪ್ಪ ಅಮ್ಮ ಮದುವೆಗೆ ಬಂದಿಲ್ಲ, ಅವರಿಗೆ ಈ ಮದುವೆಗೆ ಒಪ್ಪಿಗೆಯೂ ಕೂಡ ಇಲ್ಲ ಅನ್ನೋದು ಬೇಸರ ಸಹಜವಾಗೇ ಇದೆ. ಅಭಿಷೇಕ್ ಬಿಟ್ಟು ಬೇರೆ ಯಾವುದೇ ಹುಡುಗನ ಜೊತೆಗೆ ಮದುವೆ ಆದರೂ ಕೂಡ ನಾನು ಖುಷಿಯಾಗಿ ಇರ್ತಾ ಇರಲಿಲ್ಲ. ನಾನು ಸಂಗೀತ ಕ್ಷೇತ್ರದಲ್ಲಿ ಇದ್ದೀನಿ. ನನ್ನ ಮದುವೆ ಆಗುವಂಥ ಹುಡುಗ ಸಂಗೀತಕ್ಕೆ ಬೆಲೆ ಕೊಡ್ತಾರೆ, ಇದೇ ವೃತ್ತಿಯಲ್ಲಿ ಇರೋಕ್ಕೆ ಬೆಂಬಲವನ್ನು ಕೊಡ್ತಾರೆ ಅನ್ನೋಂಥ ನಂಬಿಕೆ ಇರಲಿಲ್ಲ. ಸಾಕಷ್ಟು ಜನರು ಮದುವೆಗೆ ಮುಂಚೆ ಎಲ್ಲ ಮಾತಿಗೂ ಒಪ್ಪಿ ಆಮೇಲೆ ವರಸೆಯನ್ನು ಬದಲಾಯಿಸ್ತಾರೆ. ಹೀಗಾಗಿ ನನಗೆ ನನ್ನ ವೃತ್ತಿಗೆ ಬೆಂಬಲವನ್ನು ಕೊಡೋರೇ ಬೇಕಾಗಿತ್ತು. ಹಾಗಾಗಿ ಅಭಿಷೇಕ್ ಬೆಸ್ಟ್ ಅಂತೇಳಿ ಅನ್ನಿಸ್ತು. ಪೃಥ್ವಿ ಭಟ್ ಅಭಿಷೇಕ್ ಅವರು ಮದುವೆಯಾಗಿ 1 ತಿಂಗಳಿನ ಬಳಿಕ ಎಲ್ರಿಗೂ ಕೂಡ ವಿಚಾರ ಗೊತ್ತಾಗಿದೆ. ಪೃಥ್ವಿ ಭಟ್ ಅವರ ತಂದೆಯ ಆಡಿಯೋ ಸಿಕ್ಕಾಬಟ್ಟೆ ವೈರಲ್ ಆಗಿತ್ತು. ಮಗಳು ಓಡಿ ಹೋಗಿ ಮದುವೆ ಆಗಿದ್ದಾಳೆ ಅನ್ನೋದನ್ನು ಅವರೇ ಬಹಿರಂಗಪಡಿಸ್ದಂಗೆ ಆಗಿತ್ತು. ಅವಳಿಗೆ ವಶೀಕರಣ ಆಗಿದೆ ಅನ್ನುವಂಥ ವಿಚಾರವನ್ನು ಕೂಡ ಇದೇ ಆಡಿಯೋದಲ್ಲಿ ಹೇಳಲಾಗಿತ್ತು. ದೇವಸ್ಥಾನದಲ್ಲಿ ನಡೆದಂಥ ಮದುವೆಗೆ ಅಭಿಷೇಕ್ ಹಾಗೂ ಪೃಥ್ವಿ ಸ್ನೇಹಿತರು ಹಾಜರಾಗಿದ್ದರು. ಅಲ್ಲಿ ಅಭಿಷೇಕ್ ಅವರ ಫ್ಯಾಮಿಲಿ ಬಂದಿತ್ತು. ಅದು ಬಿಟ್ಟರೆ ಅಭಿಷೇಕ್ ಅವರ ತುಂಬ ಸ್ನೇಹಿತರು, ಆತ್ಮೀಯ ಸ್ನೇಹಿತರು ಮಾತ್ರ ಬಂದಿದ್ದರು. ಇನ್ನು ಇಂಟರ್ನ್ಯಾಷನಲ್ ಟ್ರಿಪ್ ಮಾಡಬೇಕು ಅನ್ನೋದು ಈ ಜೋಡಿಯ ಆಸೆಯಾಗಿತ್ತು. ಹೀಗಾಗಿ ಮದುವೆ ಬಳಿಕ ಇವರು ಮಲೇಷ್ಯಾಕ್ಕೆ ಹೋಗಿ ಬಂದಿದ್ದಾರೆ. ಅಂದಾಗೆ ಸರಿಗಮಪ, ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸು, ವೀಕೆಂಡ್ ವಿತ್ ರಮೇಶ್ ಶೋ ಸೇರಿದಂತೆ ರಿಯಾಲಿಟಿ ಶೋಗಳ ಅನೇಕ ಸೀಸನ್ಗಳಲ್ಲಿ ಡೈರೆಕ್ಷನ್, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸವನ್ನು ಮಾಡಿದವರು ಈ ಅಭಿಷೇಕ್. ಪೃಥ್ವಿ ಭಟ್ಟು ಮತ್ತು ಅಭಿಷೇಕ್ ಇವತ್ತಿಗೆ ಇಲ್ಲ, ನಾವು ಏನೇ ತಪ್ಪು ಮಾಡಿದರೂ ಕೂಡ ಆ ತಪ್ಪನ್ನು ಕ್ಷಮಿಸಿ ನಮ್ಮನ್ನು ಮತ್ತೆ ಒಪ್ಪಿಕೊಳ್ಳಲಿ ಅನ್ನೋದು ನಮ್ಮ ಆಸೆ ಅಂತೇಳಿ ಹೇಳಿರುವಂಥದ್ದು ತುಂಬ ಮೆಚ್ಯೂರ್ಡ್ ಆದಂಥ ಸ್ಟೇಟ್ಮೆಂಟು. ಆಮೇಲೆ ಎಲ್ಲೂ ಕೂಡ ಅವ್ರು ಹೇಳ್ತಾ ಇಲ್ಲ ನಾವು ಮಾಡಿದ್ದೇ ಸರಿ ಅಂತೇಳಿ ಹೇಳ್ತಿಲ್ಲ, ಬಟ್ ನಮಗೆ ಬೇರೆ ಆಪ್ಷನ್ಸ್ ಇಲ್ಲ ಅಂತೇಳಿ ಹೇಳ್ತಿದ್ದಾರೆ. ಅಂದರೆ ಅದು ನಾವು ಅರ್ಥ ಮಾಡ್ಕೊಳ್ಳೇಬೇಕು, ಅವರ ಪ್ರೀತಿಗೆ ಗೌರವವನ್ನು ಕೊಡಲೇಬೇಕು. ಪೃಥ್ವಿ ಭಟ್ ಅವರ ತಂದೆಯೂ ಕೂಡ ಇದನ್ನು ಅರ್ಥ ಮಾಡಿಕೊಂಡು ಏನೇ ಆದರೂ ಕೂಡ ಅವರ ಮಕ್ಕಳಲ್ವ, ಏನೇ ಆಗಿದ್ರೂ ಕೂಡ ಅವರ ಒಳ್ಳೆಯದಕ್ಕೆ ಅವ್ರು ತೆಗೆದುಕೊಂಡಂಥ ನಿರ್ಧಾರ ಅಲ್ವಾ. ಸಹಜವಾಗಿ ನಿಮಗೆ ಬೇಸರ ಆಗಿರ್ಬೋದು, ಬಟ್ ಆ ಬೇಸರ ಜಾಸ್ತಿ ದಿನ ಇಟ್ಟುಕೊಳ್ಳದೆ ಅದನ್ನು ಕೂಡ ಮರೆತು ಇಬ್ಬರನ್ನು ಕೂಡ ಒಳ್ಳೆ ಮನಸ್ಸಿನಿಂದ ಮನೆಗೆ ಬರಮಾಡಿಕೊಳ್ಳೋದು ಒಳ್ಳೆಯದು ಅಂತೇಳಿ ನಮ್ಮ ಆಶಯ. ಎಲ್ಲರೂ ಕೂಡ ಇದನ್ನೇ ಹೇಳ್ತಾರೆ ಅಂತೇಳಿ ಅನಿಸುತ್ತೆ. ನಿಮಗೆ ಅನಿಸುತ್ತೆ ಸ್ನೇಹಿತರೆ, ನೀವೇನು ಹೇಳೋದಕ್ಕೆ ಇಚ್ಛೆ ಪಡ್ತೀರಾ ಪೃಥ್ವಿ ಭಟ್ ಅವರ ತಂದೆಗೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.